ಇನ್ನು ಇರಾನ್ ಮೇಲೆ ಇಸ್ರೇಲ್ನಿಂದ ದಾಳಿಯನ್ನ ಮಾಡಲಾಗಿದೆ. ಟೆಹರಾನ್ನಲ್ಲಿ ಭಾರೀ ಸ್ಫೋಟ, ದಟ್ಟ ಹೊಗೆ. ಇರಾನ್ನಾದ್ಯಂತ ಹೈ ಅಲರ್ಟ್ ಅನ್ನ ಘೋಷಣೆ ಮಾಡಲಾಗಿದೆ. ಇರಾನ್ ಮೇಲೆ ಇಸ್ರೇಲ್ನಿಂದ ದಾಳಿಯನ್ನ ಮಾಡಲಾಗಿದೆ. ಮತ್ತೆ ಶುರುವಾಗಿರುವಂಥದ್ದು ಟೆಹರಾನ್ನಲ್ಲಿ ಭಾರೀ ಸ್ಫೋಟ, ದಟ್ಟ ಹೊಗೆ ಕಾಣಿಸಿಕೊಂಡಿದೆ. ಅಲ್ಪ ವಿರಾಮ ಬಿದ್ದಿತ್ತು, ಈಗ ಮತ್ತೆ ಶುರುವಾಗಿದೆ ಇರಾನ್ ಮತ್ತು ಇಸ್ರೇಲ್ ನಡುವೆ. ಇರಾನ್ನಾದ್ಯಂತ ಹೈ ಅಲರ್ಟ್ ಘೋಷಣೆ ಮಾಡಲಾಗಿದೆ. ಇಸ್ರೇಲ್ ದೇಶದಾದ್ಯಂತ ಎಮರ್ಜೆನ್ಸಿಯನ್ನ ಘೋಷಣೆ ಮಾಡಲಾಗಿದೆ. ಇರಾನ್ ಇಸ್ರೇಲ್ ನಡುವೆ ಸಮರ ಶುರುವಾಯಿತಾ ಅಂತ ಪ್ರಶ್ನೆ ಎದ್ದಿದೆ. ಈಗ ಸಿಂಹ ಗರ್ಜನೆ ಹೆಸರಲ್ಲಿ ಆಪರೇಷನ್ ಅನ್ನ ಮಾಡಲಾಗ್ತಾ ಇದೆ. ಇಸ್ರೇಲ್ನಿಂದ ವಸತಿ ಪ್ರದೇಶಗಳನ್ನ ಗುರಿಯಾಗಿಸಿ ದಾಳಿಯನ್ನ ಮಾಡಲಾಗ್ತಾ ಇರುವಂಥದ್ದು. ಇರಾನ್ ತೊರೆದ ಇರಾನ್ ಅಧ್ಯಕ್ಷ ಖಮೇನಿ ಸುರಕ್ಷಿತ ಪ್ರದೇಶಕ್ಕೆ ಖಮೇನಿಯನ್ನ ಶಿಫ್ಟ್ ಮಾಡಲಾಗಿದೆ. ಇಸ್ರೇಲ್ನಲ್ಲಿರುವಂಥ ಭಾರತೀಯರಿಗೆ ಅಲರ್ಟ್ನಲ್ಲಿ ಇರುವಂತೆ ಸಂದೇಶವನ್ನ ಕೊಡಲಾಗಿದೆ, ಎಚ್ಚರಿಕೆಯನ್ನ ಕೊಡಲಾಗಿದೆ. ಇಸ್ರೇಲ್ನಲ್ಲಿರುವಂಥ ಭಾರತೀಯರಿಗೆ ಸುರಕ್ಷಿತ ಸ್ಥಳಕ್ಕೆ ತೆರಳಲಿಕ್ಕೆ ರಾಯಭಾರ ಕಚೇರಿ ಸೂಚನೆಯನ್ನ ಕೊಟ್ಟಿದೆ. ಭಾರತೀಯರಿಗಾಗಿ ಹೆಲ್ಪ್ ಲೈನ್ ಅನ್ನ ಕೂಡ ತೆರೆದಿರುವಂಥದ್ದು ಇಲಾಖೆ. ಬಿಕಾಸ್ ಇರಾನ್ ಮೇಲೆ ಇಸ್ರೇಲ್ ದಾಳಿ ಮಾಡಿರುವಂಥ ಹಿನ್ನೆಲೆಯಲ್ಲಿ ಯಾವುದೇ ಕ್ಷಣದಲ್ಲಿ ಇರಾನ್ ಕೂಡ ಇಸ್ರೇಲ್ ಮೇಲೆ ದಾಳಿಯನ್ನ ಮಾಡುವಂಥ ಚಾನ್ಸಸ್ ಇದೆ. ಸೊ ಈ ಕಾರಣಕ್ಕೋಸ್ಕರ ಇಸ್ರೇಲ್ನಲ್ಲಿರುವಂಥ ಭಾರತೀಯರು ಎಚ್ಚರಿಕೆಯಿಂದ ಇರಬೇಕು ಅನ್ನುವಂಥ ಸಂದೇಶವನ್ನು ಕೊಡಲಾಗಿದೆ. ಇರಾನ್ನ ಅಧ್ಯಕ್ಷರಾಗಿದ್ದಂಥ ಖಮೇನಿ ಈಗ ಆಲ್ರೆಡಿ ಭೂಗತವಾಗಿ ಇರುವಂಥದ್ದು ಮತ್ತು ಬೇರೆ ಕಡೆ ಈಗ ಶಿಫ್ಟ್ ಆಗಿದ್ದಾರೆ ಅಂತ ಕೂಡ ಹೇಳಲಾಗ್ತಾ ಇದೆ. ಅಮೆರಿಕಾದ ಭಯ ಕಾಡ್ತಾ ಇತ್ತು, ಈಗ ಇಸ್ರೇಲ್ ಕೂಡ ಎಂಟ್ರಿ ಕೊಟ್ಟಿರುವಂಥ ಹಿನ್ನೆಲೆಯಲ್ಲಿ ಮತ್ತಷ್ಟು ಭಯ ಶುರುವಾಗಿದೆ. ಇದು ಅಮೆರಿಕ ಇಸ್ರೇಲ್ ಮತ್ತು ಇರಾನ್ ನಡುವೆ ಹಿಂದೆ ನಡಿಬೇಕಾದ್ರೆ ಯುದ್ಧ ಆಗುವಂಥ ಸಂದರ್ಭದಲ್ಲಿ ಮಧ್ಯ ಪ್ರವೇಶ ಮಾಡಿ ಇಬ್ಬರನ್ನೂ ಕೂಡ ಸೈಲೆಂಟ್ ಮಾಡಿದರು. ಕದನ ವಿರಾಮ ಬಿದ್ದಿತ್ತು ಆವಾಗ. ಅದಾದಮೇಲೆ ಖಮೇನಿ ವಿರುದ್ಧ ಯಾವ ರೀತಿಯ ಹೋರಾಟ ಶುರುವಾಯಿತು ಇರಾನ್ನಲ್ಲಿ ಎಲ್ರಿಗೂ ಗೊತ್ತಿರುವಂಥದ್ದು. ಅವಾಗ USA ಕೂಡ ಎಚ್ಚರಿಕೆ ಕೊಟ್ಟಿತ್ತು. USA ಕೊಂದು ಹಾಕುವಂಥ ಭಯ ಕೂಡ ಇತ್ತು ಖಮೇನಿಗೆ. ಸೊ ಹೀಗಾಗಿ ತಲೆಮರೆಸ್ಕೊಂಡೇ ಓಡಾಡ್ತಾ ಇದ್ರು, ಭೂಗತವಾಗಿದ್ರು. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ ನಮ್ಮ ನ್ಯೂಸ್ ಎಡಿಟರ್ ಆಗಿರುವಂಥ ಡಾಕ್ಟರ್ ರಮೇಶ್ ಕುಮಾರ್ ಜೋಲ್ದಾಳ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ರಮೇಶ್, ಹೇಗಿದೆ ಪರಿಸ್ಥಿತಿ ಈಗ? ಯಾವ ರೀತಿಯಾಗಿ ಎರಡೂ ದೇಶಗಳಲ್ಲೂ ಕೂಡ ಅಲರ್ಟ್ನಲ್ಲಿ ಇರುವಂಥ ಆಯಾ ರಾಯಭಾರ ಕಚೇರಿಗಳಿಂದ ಸೂಚನೆಯನ್ನ ಕೊಡಲಾಗ್ತಾ ಇರುವಂಥದ್ದು? ಯಾವಾಗ ಶುರುವಾಗಿದ್ದು? ಇದೇನು ಯುದ್ಧ ಶುರುವಾಯಿತು ಅನ್ನುವಂಥದ್ದ ಅಥವಾ ಅಂದರೆ ಈಗ USA ಕೂಡ ಸಪೋರ್ಟಲ್ಲಿ ಇದ್ದಂಥ ಹಿನ್ನೆಲೆಯಲ್ಲಿ ಇರಾನ್ನ ಬೆದರಿಸುವಂಥ ಒಂದು ತಂತ್ರದ ಮೊರೆ ಹೋಗಿದೆಯಾ ಇಸ್ರೇಲ್? ಪೃಥ್ವಿ, ವಿಜುವಲ್ ನೋಡ್ತಾ ಇದ್ರೆ ಮತ್ತೆ ಈಗ ಬರ್ತಕ್ಕಂತ ಅಪ್ಡೇಟ್ ನ್ಯೂಸ್ ನೋಡ್ತಾ ಇದ್ರೆ ಅದು ಬೆದರಿಕೆ ತಂತ್ರ ಅಲ್ಲ, ಡೈರೆಕ್ಟ್ ವಾರ ಇದು. ಇಸ್ರೇಲ್ ಮತ್ತು ಅಮೆರಿಕ ಜಾಯಿಂಟ್ ಆಪರೇಷನ್ ಮಾಡ್ತಿರೋದು ಇರಾನ್ ಮೇಲೆ. ಟೆಹರಾನ್ ಏನೋ ಇರಾನ್ನ ಕ್ಯಾಪಿಟಲ್ ಸಿಟಿ ಇದೆ, ಟೆಹರಾನ್ ಮೇಲೆ ಅಟ್ಯಾಕ್ ಮಾಡ್ತಕ್ಕಂಥದ್ದು. ಅಮೆರಿಕ ಓಪನ್ ಆಗಿ ಹೇಳ್ಕೊಂಡಿದೆ, ನಾವು ಜಲಮಾರ್ಗ ಅಂದ್ರೆ ಸಮುದ್ರ ಮಾರ್ಗದ ಮೂಲಕ ಮತ್ತೆ ಏರ್ ಸ್ಟ್ರೈಕ್ ವಾಯು ಮಾರ್ಗದ ಮೂಲಕ ಎರಡು ಕಡೆಯಿಂದನೂ ಕೂಡ ನಾವು ಟೆಹರಾನ್ ಮೇಲೆ ದಾಳಿ ಮಾಡಿದ್ವಿ ಅಂತ. ಅದಕ್ಕೆ ಸಾಕ್ಷಿಯಾಗಿ ಟೆಹರಾನ್ನ ಸಾಕಷ್ಟು ಗೌರ್ಮೆಂಟ್ ಆಫೀಸ್ಗಳು ಮತ್ತೆ ಬಿಲ್ಡಿಂಗ್ಗಳು ಮತ್ತೆ ಇವು ಏನು ದೊಡ್ಡ ದೊಡ್ಡ ಕಟ್ಟಡಗಳಿದ್ದು ಟಾರ್ಗೆಟ್, ಆ ತರದ ಪ್ರದೇಶಗಳನ್ನ ಟಾರ್ಗೆಟ್ ಮಾಡಿ ಇಸ್ರೇಲ್ ಮತ್ತೆ ಅಮೆರಿಕ ಜಾಯಿಂಟ್ ಆಪರೇಷನ್ ಹೊಡೆದಿರ್ತಕ್ಕಂಥದ್ದು. ಸಾಕಷ್ಟು ಟೆಹರಾನ್ ಪಟ್ಟಣನ ನಾವು ದೃಶ್ಯದಲ್ಲಿ ಗಮನಿಸ್ತಾ ಇದ್ರೆ ಸಾಕಷ್ಟು ಕಡೆ ಏನು ಏರ್ ಸ್ಟ್ರೈಕ್ ಆಗಿರ್ತಕ್ಕಂತಹ ಸ್ಥಳಗಳಿಗೆ ದಟ್ಟವಾದ ಹೊಗೆ ಮತ್ತು ಬೆಂಕಿಗಳು ಕಾಣಿಸ್ತಾ ಇದೆ. ಹಾಗಾಗಿ ಇದು ಅಮೆರಿಕ ಮತ್ತೆ ಇಸ್ರೇಲ್ ಏನು ಜಾಯಿಂಟ್ ಆಪರೇಷನ್ ಆಗಿದೆ, ಇದು ಒಂದ್ ರೀತಿ ಯುದ್ಧನೇ ಶುರು ಅಂತ ಹೇಳ್ಬೋದು. ಯಾಕೆಂದ್ರೆ ಒಂದು ಇಲ್ಲಿ ಗಮನಿಸಬೇಕು ಪೃಥ್ವಿ, ಟ್ರಂಪ್ ಹೇಳ್ತಾ ಇದ್ರು ವಿಶ್ವದಲ್ಲಿ ಏನೋ ಶಾಂತಿ ಕಾಪಾಡಬೇಕು, ನಾವು ಸಾಕಷ್ಟು ಯುದ್ಧಗಳನ್ನ ನಿಲ್ಸಿದ್ದೇನೆ ನಾನು ಅಂತ. ಅದ್ರ ಭಾಗವಾಗಿ ನೋಡೋದಾದ್ರೆ ಪಾಕಿಸ್ತಾನ ಮತ್ತೆ ಭಾರತ ಈ ಎರಡು ದೇಶಗಳ ನಡುವೆ ನಾನು ಯುದ್ಧ ನಿಲ್ಸಿದ್ದೆ ಅಂತ ಟ್ರಂಪ್ ಎಲ್ಲಾ ಕಡೆ ಹೇಳ್ತಾ ಇದ್ರು. ಅಂದ್ರೆ ಜಾಗತಿಕ ಮಟ್ಟದಲ್ಲಿ ನಾನೊಬ್ಬ ನಾಯಕನಾಗಿ ಬೆಳೆಬೇಕು ಅನ್ನೋ ಕಾರಣಕ್ಕೆ ಟ್ರಂಪ್ ಪದೇ ಪದೇ ಹೇಳ್ತಾ ಇದ್ರು. ಆದ್ರೆ ಈ ನ್ಯೂಕ್ಲಿಯರ್ ದಾಳಿ ವಿಚಾರ ಬಂದಾಗ ಸಾಕಷ್ಟು ಸಲ ವಾರ್ನಿಂಗ್ ಮಾಡಿದ್ರು ಇರಾನ್ಗೆ, ಏನೋ ಅಣ್ವಸ್ತ್ರ ಪರೀಕ್ಷೆ ಮಾಡೋಂಥದ್ದು ಅಥವಾ ಪ್ರಯೋಗ ಮಾಡೋಂಥದ್ದು, ಈ ತರದ ಕೆಲಸಗಳನ್ನ ಮುಂದುವರಿಬಾರ್ದು, ಒಂದ್ ವೇಳೆ ಮುಂದುವರೆದಿದ್ದೆ ಆದ್ರೆ ಸುಮ್ಮನಿರಲ್ಲ ಅಂತ ಸಾಕಷ್ಟು ವಾರ್ನಿಂಗ್ ಕೊಟ್ಟಿದ್ರು. ಆದ್ರೆ ಎಲ್ಲೋ ಒಂದು ಕಡೆ ಇರಾನ್ ಇದನ್ನ ತುಂಬಾ ಗಂಭೀರವಾಗಿ ತಗೊಳ್ಳಿಲ್ಲ ಅನ್ಸುತ್ತೆ. ಆ ಕಾರಣಕ್ಕಾಗಿ ಜಾಯಿಂಟ್ ಆಪರೇಷನ್ ಮಾಡ್ತಕ್ಕಂಥದ್ದು. ನ್ಯೂಸ್ ನೆಟ್ವರ್ಕ್ 18ಗೆ ಸಿಕ್ಕಿರೋ ಮಾಹಿತಿ ಪ್ರಕಾರ ಈಗ ಖಮೇನಿ ಎಲ್ಲೋ ಅಂದ್ರೆ ಸಾಕಷ್ಟು ದಾಳಿ ಆಗ್ತಿರೋ ಕಾರಣಕ್ಕೆ ಅವರು ಅಜ್ಞಾತ ಸ್ಥಳದಲ್ಲಿ ಎಲ್ಲ ತಪ್ಪಿಸ್ಕೊಂಡು ಹೋಗಿದ್ರು ಅಂತಕ್ಕಂಥ ಮಾಹಿತಿ ಸಿಗ್ತಾ ಇದೆ. ಇಸ್ರೇಲ್ ಮತ್ತು ಅಮೆರಿಕ ಏನಾಗಿದೆ, ಜಾಯಿಂಟ್ ಆಪರೇಷನ್ ಅಲ್ಲಿ ಖಮೇನಿಯನ್ನ ಹುಡುಕುವಂತ ಪ್ರಯತ್ನ ಮುಂದುವರಿತಾ ಇದೆ ಪೃಥ್ವಿ. ಈಗ ಒಂದ್ ಕಡೆ ಅಫ್ಘಾನಿಸ್ತಾನ ಪಾಕಿಸ್ತಾನ ನಡುವೆ ಯುದ್ಧ, ಈ ಕಡೆ ಇರಾನ್ ಇಸ್ರೇಲ್ ನಡುವೆ ಯುದ್ಧ ಶುರುವಾದಂತೆ ಕಾಣಿಸ್ತಾ ಇದೆ. ಇದೆಲ್ಲ ಒಂದ್ ಕಡೆ ಅಮೆರಿಕ ಕುಮ್ಮಕ್ ಕೊಟ್ಟಿರುವಂಥ ಹಿನ್ನೆಲೆಯಲ್ಲಿ, ಅಮೆರಿಕ ಬ್ಯಾಕ್ ಸಪೋರ್ಟ್ ಇರುವಂಥ ಹಿನ್ನೆಲೆಯಲ್ಲಿ ಅಮೆರಿಕನೂ ಕೂಡ ಇರಾನ್ನ ಎದುರಿಸ್ತಾ ಇತ್ತು. ಅದರ ಮುಂದುವರೆದ ಭಾಗವಾಗಿ ಡೈರೆಕ್ಟ್ ಆಗಿ ಸಿಕ್ಕಿದ್ದ ಚಾನ್ಸು ಅಂತ ಹೇಗಿದ್ರು ಈ ಹಿಂದಿನ ಸೇಡನ್ನ ಇಸ್ರೇಲ್ ಈ ಮುಖಾಂತರ ತೀರಿಸ್ಕೊಳ್ಲಿಕ್ಕೆ ಮುಂದಾಯ್ತಾ ಅಂತ? ಎಕ್ಸಾಕ್ಟ್ಲಿ, ಯಾಕೆಂದ್ರೆ ಪದೇ ಪದೇ ವಾರ್ನಿಂಗ್ ಕೊಟ್ಟಿದ್ದನ್ನ ಎಲ್ಲೋ ಖಮೇನಿ ಒಂದ್ ರೀತಿ ಸೀರಿಯಸ್ ಆಗಿ ತಗೊಂಡಂಗ್ ಕಾಣಲಿಲ್ಲ. ಏನೋ ಅಂತಾರಾಷ್ಟ್ರೀಯ ಮಾಧ್ಯಮಗಳ ಮುಂದೆ ಅಮೆರಿಕವನ್ನ ಎದುರು ಹಾಕಿಕೊಳ್ಳುವಂತ ಪ್ರಯತ್ನ ಮಾಡಿದ್ರು. ಅದರ ಪ್ರತಿಫಲವಾಗಿ ಇವತ್ತು ಅನುಭವಿಸ್ತಿರ್ತಕ್ಕಂಥದ್ದು
ಸೊ ನಿನ್ನೆ ರಾತ್ರಿಯಿಂದ ಸಾಕಷ್ಟು ಕಡೆ ಆಗಿದೆ. ಅದು ಬೆಳಗ್ಗೆಯಿಂದ ಸಾಕಷ್ಟು ದೃಶ್ಯಗಳನ್ನ ರಿಲೀಸ್ ಮಾಡ್ತಾ ರಮೇಶ್ ಮಾತನಾಡ್ತೀನಿ ನಮ್ಮ ಜೊತೆ ಗಣೇಶ್ ರವಿಕುಮಾರ್ ಅವರು, ನಿವೃತ್ತ ಏರ್ಫೋರ್ಸ್ ಅಧಿಕಾರಿ, ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ನಮಸ್ಕಾರ ಗಣೇಶ್ ಸರ್. ನಮಸ್ಕಾರ ಇವರೇ, ಎಲ್ರಿಗೂ ನಮಸ್ಕಾರ. ನ್ಯೂಸ್ 18 ಅಲ್ಲಿ ಸರ್, ಈಗ ಇರಾನ್ ಮತ್ತೆ ಇಸ್ರೇಲ್ ನಡುವೆ ಈಗ ಇಸ್ರೇಲ್ ಅಟ್ಯಾಕ್ ಮಾಡಿದೆಯಲ್ಲ, ಹೇಗೆ ನೋಡ್ತಾ ಇದ್ದೀರಾ ಈ ಅಟ್ಯಾಕ್ ಅನ್ನ? ಯುದ್ಧ ಶುರುವಾಯಿತು ಅಂತಾನೆ ಹೇಳಬೇಕಾ ಅಥವಾ ಹೇಗೆ ಹೇಳಬೇಕು? ಈ ಜಾಗತಿಕ ಮಟ್ಟದಲ್ಲಿ ಆಗ್ತಾ ಇರುವಂತ ಬೆಳವಣಿಗೆಗಳನ್ನ ನೋಡ್ತಾ ಇದ್ರೆ ಇದು ಆಕ್ಚುಲಿ ಒಂದ್ ವಾರದಿಂದ ನಡೀತಾ ಇತ್ತು. ಮತ್ತೆ ಅದ್ರ ಮುಂದೆನೂ ಅವರು ಹೇಳಿದ ಷರತ್ತುಗಳಿಗೆ ಇವರು ಇರಾನ್ ಅವರು ಅಷ್ಟೊಂದಾಗಿ ಪಾಲಿಸಿಲ್ಲ, ಮತ್ತೆ ಪಾಸಿಟಿವ್ ರೆಸ್ಪಾನ್ಸ್ ಕೊಟ್ಟಿಲ್ಲ. ಸೊ ಇದು ಎನಿ ಟೈಮ್ ಆಗೋವಂಥ ಘಟನೆ ಇದು. ಈಗ ಪ್ರೆಸೆಂಟ್ ಆಗಿ ಇವರು ಮಿಸೈಲ್ ಅಟ್ಯಾಕ್ಸ್ ಮಾಡಿರೋದು ನಾವು ಕನ್ಸಿಡರ್ ಮಾಡಬೇಕಂದ್ರೆ ಇಟ್ ಈಸ್ ಆಸ್ ಗುಡ್ ಆಸ್ ವಾರ್ ಅಂತೇಳಿ. ಆ್ಯಂಡ್ ಇಟ್ಸ್ ನಾಟ್ ಅಟ್ ಒನ್ ಪ್ಲೇಸ್. ಈಗ ನೋಡಿದ್ರೆ ಈಗ ಇರಾನ್ ಕ್ಯಾಪಿಟಲ್ ಇಂದ ಹಿಡಿದು ಇನ್ನೂ ಒಂದು 12 ಜಾಗದಲ್ಲಿ ದಾಳಿ ಮಾಡಿದ್ದಾರೆ. ಮತ್ತೆ ಡ್ಯಾಮೇಜಸ್ ಏನಾಗಿದೆ ಅದೆಲ್ಲ ಇನ್ನೂ ತಿಳಿಬೇಕು, ಇದಕ್ ಬಂದಿಲ್ಲ. ನಿಧಾನಕ್ಕೆ ಗೊತ್ತಾಗತ್ತೆ ನಮ್ಗೆ. ಆಸ್ ಆಫ್ ನೌ ನಾವು ಕನ್ಸಿಡರ್ ಮಾಡ್ಬೇಕಂದ್ರೆ ಇಟ್ಸ್ ಆಸ್ ಗುಡ್ ಆಸ್ ವಾರ್ ಅಂತ ಹೇಳಿನೇ. ಮತ್ತೆ ಅವ್ರ ಪ್ರೆಸಿಡೆಂಟ್ ಅವರು ಹೇಳ್ತಾ ಇದಾರೆ ಇರಾನ್ ಕೆನಾಟ್ ಹ್ಯಾವ್ ದಿ ನ್ಯೂಕ್ಲಿಯರ್ ವೆಪನ್ ಅಟ್ ಎನಿ ಕಾಸ್ಟ್ ಅಂತ. ಸೊ ಇದೆಲ್ಲ ಇವ್ರು ಬ್ಯಾಕ್ ಎಂಡ್ ಅಲ್ಲಿ ಪ್ಲಾನ್ ಮಾಡಿನೇ ಮಾಡಿರೋ ತರ ಅಲ್ಲ. ಈ ಹಿಂದೆ ಇವರು ದಾಳಿ ಮಾಡುವಂತ ಸಂದರ್ಭದಲ್ಲಿ ಮೇನ್ ರೀಸನ್ ಇಟ್ಕೊಂಡಿದ್ದು ನ್ಯೂಕ್ಲಿಯರ್ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಈಗ ಹೇಗಿದ್ರು ಅಲ್ಲೇ ದಂಗೆ ನಡೀತಾ ಇತ್ತು ಇರಾನ್ನಲ್ಲಿ. USA ಕೂಡ ಎಲ್ಲೋ ಒಂದ್ ಕಡೆ ಥ್ರೆಟ್ ಅನ್ನ ಪಾಸ್ ಮಾಡ್ತಾನೆ ಇತ್ತು. ಅವರೇ ಇನ್ನೇನು ಅಟ್ಯಾಕ್ ಮಾಡ್ಬೋದೇನೋ ಅಂತ ಹೇಳಲಾಗ್ತಾ ಇತ್ತು ಇರಾನ್ಗೆ. ಈಗ ಇಸ್ರೇಲ್ ಮುಖಾಂತರ ಎಂಟ್ರಿ ಕೊಟ್ರ ಅಂತ USA-ನವರು? ಇದು ಮೊದಲಿಂದಾನೇ ಇದೇ ಪ್ಲಾನ್ ಇದ್ದಿದ್ದು. ಅವರು US-ನವರು ಅಡಿಷನಲ್ ಫ್ಲೀಟ್ಸ್ ಎಲ್ಲ ನೋಡಿದ್ರೆ 2 ಏರ್ಕ್ರಾಫ್ಟ್ ಕ್ಯಾರಿಯರು ಮತ್ತೆ ಇನ್ನೊಂದಷ್ಟು ಡಿಸ್ಟ್ರಾಯರ್ಸ್ ಎಲ್ಲ ಏರ್ಕ್ರಾಫ್ಟ್ ಮ್ಯಾರಿಯರಲ್ಲೂ ಮ್ಯಾಕ್ಸಿಮಮ್ ಲೇಟೆಸ್ಟ್ ಜನರೇಷನ್ ಏರ್ಕ್ರಾಫ್ಟ್ ಇನ್ಕ್ಲೂಡಿಂಗ್ F-35 ಎಲ್ಲ ಡಿಪ್ಲಾಯ್ ಮಾಡಿದ್ರು. ಅದು ಬ್ಯಾಕ್ ಎಂಡ್ ಸಪೋರ್ಟ್ಗೆ. ಬಟ್ ಮೊದಲಿಂದಾನೇ ನಮ್ಗೆ ಗೊತ್ತಿರೋ ತರ ಇದ್ದಿದ್ದು ಪ್ಲಾನ್ ಬಂದು ಇನಿಷಿಯಲ್ ಫ್ರಂಟ್ ಎಂಡ್ ಮಾಡೋದು ಇಸ್ರೇಲ್, ಮತ್ತೆ ಬ್ಯಾಕ್ ಎಂಡ್ ಸಪೋರ್ಟ್ ಮತ್ತೆ ಅಡಿಷನಲ್ ಇದು ದಾಳಿ ಮಾಡ್ಬೇಕಂದ್ರೆ US ಫೋರ್ಸಸ್ ಬರುತ್ತೆ ಅಂತ. ಸೊ ಈಗ ಅವ್ರ ಸಪೋರ್ಟು ಅವರು ಕೂಡ ಏನಾದರೂ ಎಂಟ್ರಿ ಕೊಟ್ಬಿಟ್ರೆ ಇರಾನ್ ಕತೆ ಮುಗ್ದಂಗೆ ಇಲ್ಲಿ ನೋಡೋದಾದ್ರೆ. ಹೌದೌದು, ಇದು ಇವ್ರ ರೆಸ್ಪಾನ್ಸ್ ನೋಡ್ಬಿಟ್ಟು ಅದು ಆಗತ್ತೆ. ಈಗ ಫಸ್ಟ್ ಅಟೆಂಪ್ಟ್ ಫಸ್ಟ್ ಮೂವ್ ಇವ್ರು ಮಾಡಿದ್ದಾರೆ. ಇದ್ರ ಮುಂದೆ ಅವ್ರು ಏನನ್ನ ರೆಸ್ಪಾಂಡ್ ಮಾಡಿದ್ರೆ ಅದಕ್ಕೆ ತಕ್ಕನಂತೆ ಇವ್ರು ಇದು ಮಾಡ್ತಾರೆ. ಅವ್ರು ಹೇಳಿದ್ದೇನಂದ್ರೆ ನಿಮ್ಮ ಹತ್ರ ಇರೋ ಮಿಸೈಲ್ಸ್ನೆಲ್ಲ ಬಿಟ್ಬಿಡ್ಬೇಕು, ಮತ್ತೆ ಈಗ ನ್ಯೂಕ್ಲಿಯರ್ ವೆಪನ್ಗೆ ಎನ್ರಿಚ್ ಮಾಡ್ತಾರಲ್ವಾ ನ್ಯೂಕ್ಲಿಯರ್ ಹೆಡ್ಗೆ ಯುರೇನಿಯಮ್, ಅದನ್ನು ಸ್ಟಾಪ್ ಮಾಡಿ ಆಗಿರೋ ಎನ್ರಿಚ್ಡ್ ಯುರೇನಿಯಂ ಅನ್ನು ಅವರು ಮಾಡೋ ತರ ಮೀಡಿಯೇಷನ್ ಅಲ್ಲಿ ಏನ್ ಹೇಳ್ತಾರೋ ಆ ತರ ಅದನ್ನ ಡಿಸ್ಪೋಸ್ ಮಾಡ್ಬೇಕು ಅಂತ ಹೇಳಿ ಹೇಳಿದ್ದು. ಇದು ಆಮೇಲೆ ಇವ್ರು ಒಪ್ಕೊಂಡಿಲ್ಲ ಸರ್. ಬರೀ ಅದೊಂದು ರೀಸನ್ಗೆ ಅಂತಾನೂ ಕಾಣಿಸ್ತಾ ಇಲ್ಲ ಅಲ್ಲ ಇದು. ಯಾಕೆಂದ್ರೆ ಕಮೇನಿನ ಒಟ್ನಲ್ಲಿ ಮುಗಿಸ್ಬೇಕು, ಅದರ ಜೊತೆಗೆ ಅವರಿಗೆ ಬೇಕಾದಂಥವ್ರನ್ನೇ ಅವರು ನೆಕ್ಸ್ಟ್ ಅಧ್ಯಕ್ಷ ಮಾಡಲಿಕ್ಕೆಲ್ಲ ಮುಂದಾಗಿರುವಂಥ ಹಿನ್ನೆಲೆಯಲ್ಲಿ ಸೊ ಅದನ್ನು ಕೂಡ ಚೇಂಜ್ ಮಾಡಬೇಕು ಆ ಪ್ಯಾಟರ್ನ್ ಅನ್ನುವಂಥ ದುರುದ್ದೇಶ ಕೂಡ ಇದ್ದಂತೆ ಕಾಣಿಸ್ತಾ ಇದೆ ರಾಜಕೀಯವಾಗಿಯೂ ನೋಡೋದಾದ್ರೆ. ಹೌದೌದು, ನೀವು ಹೇಳಿದ್ ಕರೆಕ್ಟು. ಮೊದಲಿಂದಾನೇ ಅವ್ರಿಗೆ ಪ್ರಾಬ್ಲಮ್ ಇತ್ತು ಈ ತರ ರಿಲಿಜಿಯಸ್ ಲೀಡರ್ ಎಲ್ಲ ಹೆಡ್ ಮಾಡೋದು ಕಂಟ್ರಿಯಲ್ಲಿ ಕಂಟ್ರೋಲ್ ಅಲ್ಲಿ ಇರಲ್ಲ ಅಂತೇಳಿ ಅವ್ರನ್ನ ಚೇಂಜ್ ಮಾಡೋದು ಒಂದು ಮೇನ್ ಉದ್ದೇಶ ಅವ್ರದ್ದು. ಅದ್ರ ಜೊತೆಗೆ ಈ ನ್ಯೂಕ್ಲಿಯರ್ದು ಸೆಕೆಂಡರಿ ಸಪೋರ್ಟ್ ತರ ಸಿಗತ್ತೆ ಅವ್ರಿಗೆ. ಎರಡನ್ ಮೇಲೂ ಮಾಡಿರೋ ಏಮ್ಡ್ ಅಟ್ಯಾಕ್ ಇದು. ಸರ್ ಮಾತನಾಡ್ತೀನಿ, ಒಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ. ಇರಾನ್ ಮೇಲಿನ ದಾಳಿಯನ್ನ ಒಪ್ಕೊಂಡಿರುವಂತದ್ದು ಟ್ರಂಪ್. ಅಮೆರಿಕ ಮಿಲಿಟರಿ ದಾಳಿ ಮಾಡ್ತಾ ಇದೆ. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಸ್ಟೇಟ್ಮೆಂಟ್ ಇದು. ಅಮೆರಿಕ ಮಿಲಿಟರಿ ದಾಳಿ ಮಾಡ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್. ನಾವು ಹೇಳ್ತಾ ಇದ್ವಲ್ಲ, ಒಂದು ಗೆಸ್ ಇತ್ತು, ಅಮೆರಿಕ ಕಡ್ಡಿ ಅಲ್ಲಾಡಿಸ್ತಾಳೆ ಅಲ್ಲಿ ಏನೂ ಆಗಲ್ಲ ಅಂತ ಇಸ್ರೇಲ್ನಲ್ಲಿ. ಸೊ ಹೀಗಾಗಿ ಈಗ ಅಮೆರಿಕನೇ ಅಲ್ಲಿ ಅಟ್ಯಾಕ್ ಮಾಡ್ತಾ ಇರುವಂಥದ್ದು ಅನ್ನುವಂಥದ್ದನ್ನ ಹೇಳ್ತಾ ಇದ್ದಾರೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್. ಅಣ್ವಸ್ತ್ರ ಹೊಂದಲಿಕ್ಕೆ ಇರಾನ್ಗೆ ಅವಕಾಶ ಕೊಡಲ್ಲ, ನಾವು ಅಮೆರಿಕವನ್ನ ರಕ್ಷಿಸಲಿಕ್ಕೆ ದಾಳಿ ಮಾಡಿದ್ದೇವೆ. ರೀಸನ್ ಇದು, ಅಮೆರಿಕವನ್ನ ರಕ್ಷಣೆ ಮಾಡಲಿಕ್ಕೋಸ್ಕರ ನಾವು ದಾಳಿಯನ್ನ ಮಾಡಿದ್ದೇವೆ ಅನ್ನುವಂಥದ್ದು ಟ್ರಂಪ್ ಹೇಳ್ತಾ ಇರುವಂಥದ್ದು. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅಫಿಷಿಯಲ್ ಸ್ಟೇಟ್ಮೆಂಟ್. ಇದ್ರ ಬಗ್ಗೆ ಮಾತನಾಡ್ತಾ ಹೋಗೋಣ. ಜಸ್ಟ್ ಇವಾಗಷ್ಟೇ ಮಾತನಾಡಿದ್ವಿ ಗಣೇಶ್ ಸರ್, ಅಮೆರಿಕ ಕುಮ್ಮಕ್ಕಿಲ್ದಲೆ ಈ ರೀತಿಯಾಗಿ ಇಸ್ರೇಲು ಕೂಡ ಡೈರೆಕ್ಟ್ ಆಗಿ ಎಂಟ್ರಿ ಕೊಡಲ್ಲ ಅಂತ. ಆದ್ರೆ ಅವರೇ ಹೇಳ್ಕೊಳ್ತಾ ಇದ್ದಾರೆ ಅಮೆರಿಕನೇ ದಾಳಿ ಮಾಡ್ತಾ ಇದೆ ಬಿಕಾಸ್ ಆಫ್ ಅಮೆರಿಕ ರಕ್ಷಣೆಗೋಸ್ಕರ ಅಂತ. ಹೌದೌದು, ಬೇಸಿಕಲಿ ನಾವು ಜಸ್ಟಿಫೈ ಮಾಡ್ಬೇಕಲ್ವಾ ಯಾಕೆ ಮಾಡ್ತಾ ಇದೀವಿ ಅಂತೇಳಿ.
ಅವ್ರ ಏಮು ರಿಜಿಮ್ ಚೇಂಜ್ ಮೇಯ್ನು. ಸೆಕೆಂಡ್ ಏಮ್ ಬಂದು ಅವ್ರ ಹತ್ರ ಇರೋ ನ್ಯೂಕ್ಲಿಯರ್ ಅಸೆಟ್ಸ್ನೆಲ್ಲ ನ್ಯೂಟ್ರಲೈಸ್ ಮಾಡಬೇಕು ಅಂತೇಳಿ. ಸೊ ಜನಕ್ಕೆ ಹೆಂಗ್ ಹೇಳೋದಂದ್ರೆ, ಟು ಪ್ರೊಟೆಕ್ಟ್ ದೇರ್ ಓನ್ ಸಿಟಿಸನ್ಸ್ ವಿ ಹ್ಯಾವ್ ಟು ಡೂ ದಿಸ್, ವಿ ಹ್ಯಾವ್ ಬಿನ್ ಫೋರ್ಸ್ ಟು ಡೂ ದಿಸ್. ನಾವು ಎಷ್ಟೋ ಟ್ರೈ ಮಾಡಿದ್ವಿ ನೆಗೋಷಿಯೇಟ್ ಮಾಡಿ ಮಾತಾಡೋಣ ಅಂತೇಳಿ, ಅವ್ರು ಆ ಥರ ಒಪ್ಪೋ ಥರ ಕಾಣಿಸ್ತಾ ಇಲ್ಲ. ಅವ್ರ ಸ್ಟ್ಯಾಂಡ್ ರಿಜಿಡ್. ಮತ್ತೆ ಇಂಟರ್ನಲ್ ಪ್ರೊಟೆಸ್ಟ್ ಒಂದು ಲೆವೆಲ್ಗೆ ಹೋಯ್ತು, ಮತ್ತೆ ಅದು ಸ್ವಲ್ಪ ಸಬ್ಸೈಡ್ ಆಯ್ತು. ಎಲ್ಲ ಇದ್ ಮಾಡಿ ಅವರು ಏನು ಅವರು ರಿಲಿಜಿಯಸ್ ಲೀಡರ್ನ ಇದು ತೆಗೆದ್ಬಿಟ್ಟು ಮತ್ತೆ ಈ ನ್ಯೂಕ್ಲಿಯರ್ ಅಸೆಟ್ಸ್ನೆಲ್ಲ ಡೈಲ್ಯೂಟ್ ಮಾಡೋದು. ಸೊ ಒಂದು ರೀಸನ್ ಹುಡುಕೊಂಡಿದ್ದಾರೆ, ನ್ಯೂಕ್ಲಿಯರ್ ಅನ್ನುವಂಥ ಒಂದು ಕಾರಣವನ್ನ ಕೊಡ್ತಾ ಇದ್ದಾರೆ. ಒಟ್ನಲ್ಲಿ ತಮ್ಮ ಹಿಡಿತಕ್ಕೆ ಇಟ್ಕೊಳ್ಳುವಂಥ ನಿಟ್ಟಿನಲ್ಲಿ ಏನೇನೆಲ್ಲ ಮಾಡ್ಬೋದು ಅದೆಲ್ಲವನ್ನು ಕೂಡ ಅಮೆರಿಕ ಮಾಡ್ತಾ ಇದೆ ಅಂತ ಹೇಳಿದ್ರು ತಪ್ಪಾಗ್ಲಿಕ್ಕಿಲ್ಲ ಅಂತ ಕಾಣಿಸುತ್ತೆ. ಕರೆಕ್ಟ್ ಇದೆ, ನೀವ್ ಹೇಳಿದ್ ಕರೆಕ್ಟು. ಅವ್ರು ಇರಾಕ್ ಮೇಲೆ ಮಾಡಿದ್ದಾಗ್ಲೂ ವೆಪನ್ಸ್ ಆಫ್ ಮಾಸ್ ಡಿಸ್ಟ್ರಕ್ಷನ್ ನಾವು ತೆಗಿಬೇಕು ಇತ್ತು ಅಂತ ಹೇಳಿದ್ರು. ಇಲ್ಲೂ ಈ ರೀಸನ್ ಹೇಳ್ಕೊಂಡು ಇದ್ ಮಾಡ್ತಾ ಇದಾರೆ. ಅದರ್ವೈಸ್ ನಮ್ಗೆ ಗೊತ್ತಿರೋ ತರ ಮೇನ್ ಥಿಂಗ್ ಬಂದು ಅವ್ರಿಗೆ ಈ ರಿಜಿಮ್ ಚೇಂಜ್ ಮಾಡ್ಬೇಕು. ಅವ್ರ ನೆಕ್ಸ್ಟ್ ಲೀಡರು ಇಲ್ಲ ಹೆಡ್ ಯಾರು ಬರ್ತಾರೋ ಅವ್ರ ಜೊತೆಗೆ ಅಲೈನ್ ಆಗಿ ಅವ್ರು ಹೇಳೋ ತರ ಕೇಳೋ ತರ ಇರ್ಬೇಕು. ಇರಾಕಲ್ಲಿ ಎಂತ ಪರಿಸ್ಥಿತಿ ತಗೊಂಬಂದಿದ್ರು ಅದನ್ನ ಇರಾನ್ ಅಲ್ಲಿ ತರ್ತಾ ಇದ್ದಾರೆ, ಅವ್ರ ಅಜೆಂಡಾ ತೀರಿಸ್ಕೊಳ್ತಾ ಇದ್ದಾರೆ. ಕರೆಕ್ಟ್ ಹೌದು. ಇದು ಇರಾನ್ ಪ್ರೆಸೆಂಟ್ಲಿ ತುಂಬಾ ಸ್ಟ್ರಾಂಗ್ ಇತ್ತು ಇನ್ ಟರ್ಮ್ಸ್ ಆಫ್ ಅವ್ರ ಹತ್ರ ಇರೋ ಅಸೆಟ್ಸ್, ದೊಡ್ಡ ಕಂಟ್ರಿ. ಸೊ ಅಷ್ಟು ಈಸಿಯಾಗಿ ಮಾಡ್ಲಿಕ್ಕೆ ಆಗ್ಲಿಲ್ಲ, ಎಲ್ಲ ಟ್ರೈ ಮಾಡಿದ್ರು. ಈಗ ಮಾತುಕತೆನೂ ಆಗ್ತಾ ಇರ್ಲಿಲ್ಲ. ಸೊ ಅವರು ಒಂಥರ ಕಾರ್ನರ್ಡ್, ದೇ ಹ್ಯಾವ್ ಟು ಟೇಕ್ ದಿಸ್ ಆಕ್ಷನ್. ಸೊ ದೇ ಆರ್ ಡೂಯಿಂಗ್ ಇಟ್ ಆಸ್ ಪರ್ ಪ್ಲಾನ್ ಓನ್ಲಿ. ಇಸ್ರೇಲ್ ವಿಲ್ ಡೂ ಅಂಡ್ ಬ್ಯಾಕ್ ಎಂಡ್ ಅಲ್ಲಿ US ವಿಲ್ ಫರ್ದರ್ ಸಪೋರ್ಟ್. ಓಕೆ ಥ್ಯಾಂಕ್ ಯು ಸರ್, ನ್ಯೂಸ್ 18 ಜೊತೆ ಮಾತನಾಡಿದ್ದಕ್ಕೆ. ಗ್ರೂಪ್ ಕ್ಯಾಪ್ಟನ್ ಗಣೇಶ್ ಅವರು ನ್ಯೂಸ್ 18 ಜೊತೆ ಮಾತನಾಡ್ತಾ ಏನಾಗ್ತಾ ಇದೆ ಅನ್ನುವಂಥದ್ರ ಬಗ್ಗೆ ಒಂದು ಕ್ಲಾರಿಟಿಯನ್ನು ಕೊಡುವಂಥ ಕೆಲಸವನ್ನು ಮಾಡಿದ್ದಾರೆ.